ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ ಅಂತ ಹೇಳ್ಬಿಟ್ಟು ಒಂದು ಮಸ್ತ್ ಕಮೆಂಟ್ ಹಾಕಿ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಶುಕ್ರವಾರದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂದು ಇಲ್ಲಿವರೆಗೆಲ್ಲ ಕೆಲಸ ಆಯಿತು. ಇನ್ನೇನಿದ್ರು ಅಡುಗೆ ಸ್ಟಾರ್ಟ್ ಮಾಡಬೇಕು, ನಾಷ್ಟ ರೆಡಿ ಮಾಡಬೇಕು. ಸ್ವಲ್ಪ ಇಲ್ಲಿ ಟೀ ಇಟ್ಕೊಂಡಿದ್ದೀನಿ. ನನ್ನ ಪೈಲ ಕಾಫಿ ಪೌಡ್ರ್ ಖಾಲಿ ಆಗಿಬಿಟ್ಟಿತ್ತು, ಸೊ ತರೋಕ್ಕಾಗಿಲ್ಲ. ಹಂಗಾಗಿ ಟೀ ಮಾಡ್ಕೊಳ್ತಾ ಇದ್ದೀನಿ. ಇವತ್ತೊಂದು ದಿನ ಹೆಂಗಾದರೂ ನಡೆಸ್ಕೊಳ್ಳೋಣ ಬನ್ನಿ. ನನಗೆ ಅನಿಸೋದಿಲ್ಲ ಫ್ರೆಂಡ್ಸ್, ರಾತ್ರಿ ಮಳೆ ಬರ್ತೈತೆ ಅಂತ ಗೊತ್ತೇ ಇಲ್ಲ. ಬಟ್ ಬೆಳಿಗ್ಗೆ ಸೋನೆ ಮಳೆ ಬಂದೈತೆ. ಎಲ್ಲ ತಾವಾಗಿತ್ತು. ಇರಲಿ ನೋಡಿ, ಒಳಗೆ ಬರಬೇಕೀಗ. ಏನು ಇಷ್ಟು ಸೋಗು ಮಾಡ್ತಾನೆ, ಹೊರ ಕಟ್ಟಿದ್ರೆ ಒಳಗೆ ಹಾಕೋ ಅಂತ ಹೇಳಿ. ಸೋಗ್ ರಾಜ ಬಾ ಬಾ ಬಾ. ನೋಡ್ರಿ ಹಾಯ್ ಮಾಡ್ತಪ್ಪ ಎಲ್ಲರಿಗೂ. ಹಾಯ್ ಮಾಡಿ ಎಲ್ಲರಿಗೂ ಹಾಯ್ ನೋಡಿ. ಹಾಯ್ ಮಾಡಿ ನೋಡಿ. ಅಯ್ಯೋ ತಿಕ್ಬೇಡೋ ತಾಯಿಯಪ್ಪ ಎದ್ದ ಬಿಡ್ತೀನಿ. ಹಿಂಗೆ ಮಾಡ್ತಾನೆ ಫ್ರೆಂಡ್ಸ್. ಇನ್ನೂ ಹೊರಗೆ ಈ ರೀತಿಯಾಗಿದೆ ವ್ಯೂಸು. ಫುಲ್ ಮಂಜು. ಇದೇನು ಚಳಿಗಾಲನೋ ಮಳೆಗಾಲನೋ ಒಂದು ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗೈತೆ. ಗಪ್ಪಿರು, ಬರ್ತೀನಿ ಗಪ್ಪಿರು. ಹೊರಗೊಂದು ವ್ಯೂ ತೋರಿಸ್ತೀನಿ. ಬಂದೆ ಇರು ಬಂದೆ. ಒಬ್ಬರು ಇಲ್ಲ. ಅದು ನೋಡಿ ಆಕಳ. ರಂಗೋಲಿ ಇಷ್ಟ ಹಾಕ್ಬಿಟ್ಟೆ ಫ್ರೆಂಡ್ಸ್. ಸರಿ ಕಸನೇ ಹೊಡಿಲಿಲ್ಲ, ಯಾಕಂದ್ರೆ ಎಲ್ಲ ತ್ಯಾವಾಗ್ಬಿಟ್ಟಿತ್ತ. ಎಲ್ಲಿ ಬರೋವ? ಹಾಂ, ಎಲ್ಲಿಗೆ ಬರೋವ ಹೇಳು. ಹಾಂ, ಎಲ್ಲಿಗೆ ಬರ್ತೀಯ ಹೇಳಪ್ಪ. ಇರು ಬಂದೆ ನೋಡಿ. ಕರೆಕ್ಟ್ ಟೈಮ್ ಬಂದುಬಿಟ್ಟಿದೆ. 5 ನಿಮಿಷ ಹಿಂದೈತಿ. ಸಾರಿ, 10 ನಿಮಿಷ ಅಂತ ಹೇಳಿದ್ದೆ. 5 ನಿಮಿಷ ಹಿಂದೈತಿ. ಕರೆಕ್ಟ್ 8:30 ಆಗೈತಿ ಈಗ. ಪಪ್ಪ ಹೊದ್ದು ಬಿಡ್ತೀನಿ ಈಗ, ಜಾಸ್ತಿ ಆಯ್ತು ನಿಂದು. ತೆರೆ ಹಿಡಿಸ್ತಾನ ಹಂಗೆ. ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಆ ಕಡೆ ಸ್ವಲ್ಪ ಎಲ್ಲ ಅಲ್ಲೆಲ್ಲ ಪಾಚಿ ಕಟ್ಟೈತಿ ಫ್ರೆಂಡ್ಸ್, ತೊಳಿಬೇಕು ಅದನ್ನೆಲ್ಲ. ಕುಗ್ತೋಯ್ತು ನನ್ನ ಟೀ. ಬನ್ನಿ ಫ್ರೆಂಡ್ಸ್, ಇವತ್ತು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ವಾತಾವರಣ ಫುಲ್ಲು ಕೂಲ್ ಐತಿ. ಎಲ್ಲ ಫುಲ್ಲು ಮೋಡ ಆಗ್ಬಿಟ್ಟೈತಿ. ಹೊರಗೆ ಫುಲ್ಲು ಶೀತ ಐತಿ. ಸೊ ಹಂಗಾಗಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನೋಡೋಣ ಅಡುಗೆ ಏನು ಮಾಡಬೇಕು. ಎಷ್ಟು ಉಪ್ಪಿಟ್ಟು ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ಆದಮೇಲೆ ನೋಡಿದಾಯ್ತು. ಈಗ ಇಷ್ಟು ಬೇಗ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ. ನಿಮ್ಮದು ನಾಷ್ಟ ಏನು ಮಾಡೀರಾ ಅಂತ ಹೇಳಿ ಕಮೆಂಟ್ ಹಾಕಿ ಪ್ಲೀಸ್. ಇನ್ಯಾರೆಲ್ಲ ನಾನು ವಿಡಿಯೋಸ್ಗಳನ್ನ ನೋಡ್ತಾ ಇಲ್ಲ, ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಯಾವ ಥರ ವಿಡಿಯೋಸ್ ಬೇಕಂತ ಹೇಳಿ ಕಮೆಂಟ್ ಹಾಕಿ. ಖಂಡಿತ ನಾನು ಮಾಡ್ತೀನಿ, ಟ್ರೈ ಮಾಡ್ತೀನಿ. ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಒಬ್ಬಳೇ ವಿಡಿಯೋ ಮಾಡ್ತಿರೋದ್ರಿಂದ ನನಗೂ ಕಷ್ಟ ಆಗುತ್ತೆ. ಎಲ್ಲ ವಿಡಿಯೋನ ಕ್ಲಿಕ್ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀರಲ್ಲ ಮಾಡಿ. ಇನ್ನು ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಚೆನ್ನಾಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಓಕೆನಾ? ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ. ಲಾ 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 ಲಾ.
ರವೆ ನಾವು ಹುರಿದು ಮಾಡಿದ್ರೆ ಉಪ್ಪಿಟ್ಟು ಅಂತಾರೆ ಟೇಸ್ಟ್ ಫ್ರೆಂಡ್ಸ್. ನಿಮ್ಮ ಲೈಕು, ನಿಮಗೆ ಎಣ್ಣೆಲಿ ಹಾಕಿ ಹುರ್ಕೋಬೇಕಂದ್ರೆ ಹುರ್ಕೊಳ್ಳಿ, ಬೇಡಪ್ಪ ಅಂದ್ರೆ ಹಂಗೆ ಡ್ರೈ ಆಗಿ ಹುರಿತೀವಿ ಅಂದರು ಅದು ಚೆನ್ನಾಗಿರುತ್ತೆ. ಅಂದ್ರೆ ಸ್ವಲ್ಪ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಇದ್ರೇ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಯಾಕಂದರೆ ಮಿದುವಾಗಿ ಹೂವು ಗತಿ ಬರ್ಬಿಟ್ಟು ಉಪ್ಪಿಟ್ಟು ಚೆನ್ನಾಗಿರುತ್ತೆ ಹುರ್ಕೊಂಡು ಮಾಡಿದ್ರೆ, ಅದು ಒಂಥರ ಫ್ಲೇವರೇ ಬೇರೆ ಬರುತ್ತೆ. ನಾನೀಗ ರವೆ ಹುರ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಬೌಲ್ ಹಾಕಿ ಮಾಡಿದರೆ ಮಸ್ತ್ ಆಗ್ತೈತಿ. ಅದು ಫುಲ್ಲು ಅಲ್ಲ, ಸಮ ಈ ಗೆರಿಗೆ ಹಾಕಿ ಮಾಡಿದ್ರೆ ಇದು ಒಂದು ಸ್ವಲ್ಪ ಹುರಿದಿರೋದು ಘಮ ಬರಬೇಕು, ಅಲ್ಲಿವರೆಗೂ ಹುರ್ಕೊಂಡು ಮಾಡಿದ್ರೆ ಮಸ್ತ್ ಆಗ್ತದೆ. ಕೆಲವೊಂದು ಟೈಮ್ ಇರೋದಿಲ್ಲ, ಹಂಗೆ ಮಾಡಿಬಿಡ್ತೀನಿ. ಕೆಲವೊಂದು ಸಲ ಟೈಮ್ ಇದ್ದರೆ ಹುರ್ಕೊಂಡು ಮಾಡ್ತೀನಿ. ಆದಷ್ಟು ನಾನು ಹುರಿದೇ ಮಾಡೋದೇ ಜಾಸ್ತಿ. ನಾನು ಜಾಸ್ತಿ ವಿಡಿಯೋ ಎಲ್ಲ ಎಡಿಟ್ ಮಾಡೋದು ಆಗಲಿ ಏನಾದರೂ ಜಾಸ್ತಿ ಇದು ಮಾಡೋದಾಗಲಿ ಮಾಡೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ಎಫೆಕ್ಟ್ ಹಾಕೋದಾಗಲಿ ಹಂಗೆಲ್ಲ ಮಾಡೋಂಗಿಲ್ಲ. ನ್ಯಾಚುರಲಾಗಿ ಏನು ಬಂದಿರುತ್ತೋ ಅದನ್ನೇ ನಾನು ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಜಸ್ಟ್ ಅಷ್ಟೇ. ಜಾಸ್ತಿ ಓವರಾಗಿ ಲೆಂತಿ ಆತಂದರೆ ಸ್ವಲ್ಪ ಕಟ್ ಮಾಡಿ ಹಾಕಿರ್ತೀನಿ. ಅಷ್ಟು ಬಿಟ್ಟರೆ ನಾನು ಜಾಸ್ತಿ ಯಾವುದೇ ಥರದ್ದು ಎಡಿಟ್ಗಳನ್ನ ಮಾಡೋದಿಲ್ಲ. ಓಕೆನಾ? ನ್ಯಾಚುರಲ್ ಆಗಿ ಬಂದಿರುತ್ತೆ ನಮ್ಮ ವಿಡಿಯೋಸ್ಗಳು. ನಾವು ಮಾತಾಡೋದಾಗಲಿ ಏನಾಗಲಿ, ನಾವೇನು ನಾರ್ಮಲ್ ಆಗಿ ಏನು ಮಾತಾಡ್ತೀನಿ ಅದನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ. ನನಗೆ ಸ್ಮೂತಾಗಿ ಸಾಫ್ಟಾಗಿ ಮಾತಾಡೋಕ್ಕೆ ಬರೋದಿಲ್ಲ, ಅದು ಒಂದು ಮೇನು. ಸೊ ಹಂಗಾಗಿ ನಂದು ಲೈಫ್ ಸ್ಟೈಲ್ ಏನೈತಿ, ನಾನು ಹೇಗೆ ರಿಯಲ್ ಆಗಿರ್ತೀನೋ ಅದನ್ನೇ ತೋರಿಸ್ತೀನಿ, ಅದನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಬೇರೆಲ್ಲ ತಿಳ್ಕೊತಾರೆ ಕೆಲಸ ಎಲ್ಲ ಮಾಡೋಕ್ಕೆ ಹೆಂಗೆ ವಿಡಿಯೋ ಮಾಡ್ಕೊತಿರ್ತಾರೆ ಅಂತಂದೇಳಿ. ಬಟ್ ಇದ್ರ ವ್ಯಾಲ್ಯೂ ಗೊತ್ತಿದ್ದರಿಗೆ ಮಾತ್ರ ಗೊತ್ತಿರುತ್ತೆ, ಗೊತ್ತಿದ್ದರಿಗೆ ಏನೂ ಇಲ್ಲ. ಸೊ ಹಂಗಾಗಿ ನಾನು ಜಾಸ್ತಿ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು. ಹಂಗಾಗಿ ನಾನು ಬರೋರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಅವ್ರದ್ದು ಮಾತಾಡ್ತಾರೆ, ಇವ್ರಿದು ಮಾತಾಡ್ತಾರೆ. ನನ್ನ ಮುಂದೆ ಏನಾದರೂ ಮಾತಾಡಿದ್ರ ನನಗೆ ಅಲ್ಲೇನಾದರೂ ಅನಿಸಿತಾ ಅಂತ ಬಂದುಬಿಡ್ತೀನಿ. ಅದು ಬಂದು ತಲೆ ಇಟ್ಕೊಂಡು ಯೋಚನೆ ಮಾಡಿ ಅದನ್ನ ಮನ್ಸಿಗೆ ತೊಗೊಂಡು ಮಾನಸಿಕವಾದಂತ ಬಿಟ್ಬಿಟ್ಟಿನಿ. ಯಾಕಂದ್ರೆ ಅದರಿಂದ ನಮಗೇನು ಯೂಸ್ ಇಲ್ಲ, ನಿಮ್ಗೆ ಲಾಸ ಇದೆ ಹೊರತು ಯೂಸ್ ಅಂತ ಇವೇ ಇಲ್ಲ. ಸೊ ಹಂಗಾಗಿ ಆದಷ್ಟು ಬ್ಯುಸಿ ಇರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬ್ಯುಸಿ ಇದ್ದೀನಿ ಈಗಾಗಲೇ, ಇನ್ನೂ ಬ್ಯುಸಿ ಆಗಬೇಕು ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಏನೇನೋ ಮಾಡ್ಲಕ್ಕಂತ ಹೋಗಿ ಟ್ರೈ ಮಾಡ್ತಾಯಿದ್ದೀನಿ, ಕಷ್ಟಪಡ್ತಾಯಿದ್ದೀನಿ. ಹೋಪ್ ನನಗೂ ನಂಬಿಕೆ ಐತೆ ದೇವ್ರ ಮೇಲೆ, ಒಂದಲ್ಲ ಒಂದಿನ ಅಚೀವ್ ಮಾಡ್ತೀನಿ, ಏನಾದರೂ ಒಂದು ಸಕ್ಸಸ್ ಕಾಣ್ತೀನಿ ಅನ್ನೋದೊಂದು ನಂಬಿಕೆ ನನ್ನ ಮೇಲೆ ನನಗೆ ನಂಬಿಕೆ ಐತಿ. ಸೊ ಆ ನಂಬಿಕೆ ಮೇಲೆ ನಾನು ಏನೇ ಮಾಡಿದರೂ ನಂಬಿಕೆ ಇಟ್ಕೊಂಡೇ ಮಾಡಿರ್ತೀನಿ. ಇಷ್ಟೇ ಫ್ರೆಂಡ್ಸ್ ಜೀವನದಲ್ಲಿ. ಅವ್ರ ಬಗ್ಗೆ ಮಾತಾಡಿದ್ವಿ, ಇವ್ರ ಬಗ್ಗೆ ಮಾತಾಡಿದ್ವಿ, ಅವ್ರು ಹೆಂಗೆ ಇವ್ರು ಹಿಂಗೆ ಅಂತ ಮಾತಾಡೋದು ಬಿಟ್ಟು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದರೆ ಒಂದು ಪಾಯಿಂಟ್ ಆದರೂ ನಾವು ಏನಾದರೂ ಇಂಪ್ರೂವ್ ಆಗಿರ್ತೀವಲ್ಲ. ಸೊ ಹಂಗಾಗಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದರೆ ಖಂಡಿತ ನಾವು ಜೀವನದಲ್ಲಿ ಮುಂದೆ ಬರ್ತೀವಿ. ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಕೆಟ್ಟದ್ದಂತರೂ ದಿಲ್ಕುಲ್ ಮಾಡಬಾರ್ದು. ಯಾಕಂದರೆ ಅದು ಒಳ್ಳೇದಲ್ಲ. ಇದು ಏನಪ್ಪ ಅಂದರೆ ಆದಷ್ಟು ಬ್ಯುಸಿ ಇರಬೇಕು. ಬ್ಯುಸಿ ಇದ್ವಿ ಅಂದರೆ ಕೆಟ್ಟ ಯೋಚನೆಗಳಿಗೆ ಟೈಮೇ ಇರೋದಿಲ್ಲ, ಯೋಚನೆ ಮಾಡೋಕ್ಕೂ ಟೈಮ್ ಸಿಗೋಲ್ಲ. ಹಂಗಾಗಿ ಆದಷ್ಟು ಬ್ಯುಸಿ ಇರಲಿ, ಇದನ್ನು ಮಾತ್ರ ನಾನು ಹೇಳ್ಬಲ್ಲೆ. ಏನೇನೋ ಮಾಡ್ಬೇಕಂತ ಹೇಳಿ ಆಸೆ ಇದೆ, ನೋಡೋಣ ಏನಾಗ್ತದೆ ಮುಂದೆ. ನಿಮ್ಗೆ ಸಪೋರ್ಟ್ ಸಿಕ್ಕರೆ ಖಂಡಿತ ಎಲ್ಲ ಸಕ್ಸಸ್ ಆಗ್ಬೋದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು, ನೀವು ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಓಕೆನಾ? ಬನ್ನಿ, ಉಪ್ಪಿಟ್ಟು ರೆಡಿ ಆದಮೇಲೆ ತೋರಿಸ್ತೀನಿ ಅಂತ ಹೇಗಿದೆ ಉಪ್ಪಿಟ್ಟು. ಹಾಗೆ ತಿಂದ್ಬಿಟ್ಟು ಹೇಳ್ತೇನೆ ನಾನು. ಓಕೆನಾ? ಬನ್ನಿ ನೋಡಿ, ಉಪ್ಪಿಟ್ಟು ರೆಡಿ ಆಯಿತು. ಇಷ್ಟು ಮಸ್ತ್ ಆಗ್ತದೆ ಫ್ರೆಂಡ್ಸ್. ಇನ್ನು ಇದ್ರಾಗ ಒಂಚೂರು ಉಳಿದ್ರೂ ಉಳಿಬೋದು, ಹೇಳಕ್ಕೆ ಬರಲ್ಲ. ಇದೇನು ಗೊತ್ತಾಯ್ತಾ ಅನ್ಸ್ತೀನಿ, ತೋರಿಸ್ತೀನಿ. ಹಾಲು ಪೇಡ ಸೂಪರ್ ಟೇಸ್ಟ್ ಇದೆ ಫ್ರೆಂಡ್ಸ್. ನನಗಂತೂ ಭಾಳ ಲೆಕ್ಕತ್ತು. ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇವನು ತೊಗೊಂಡು ತಿಂತಿದ್ವಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಲ್ವಾ? ಕಾಣಿಸ್ತಾ ಇದ್ದಾನೆ ಕ್ಲಿಯರಾಗಿ? ನನಗಾರ ಭಾಳ ಲೈಕ್ ಆಯ್ತಿದ್ದು. ಈಗ ನಾಷ್ಟ ಮಾಡಬೇಕು. ನಾಷ್ಟ ಮಾಡಿ
ನೆಕ್ಸ್ಟ್ ಒಂದೊಂದೇ ಕೆಲಸ. ನಿನ್ನೆ ಸ್ವಲ್ಪ ಶೇಂಗಾ ಸುಲ್ಕೊಂಡ್ವಿ. ಟೈಮ್ ಖಾಲಿ ಇದ್ದಾಗಲ್ಲ ಶೇಂಗಾ ಸುಲ್ಕೊಂಡು ಟೈಮ್ ಪಾಸ್ ಮಾಡೋದು. ಹಿಂಗೆ ನಮ್ಮದು ಡೇ ಹಿಂಗೆ ಹೋಗ್ತಾ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ನಾಷ್ಟ ಮಾಡೋಣ. ಬನ್ನಿ ಎಲ್ಲರೂ ನಾಷ್ಟ ಮಾಡೋಣ. ಎಲ್ರದ್ದು ನಾಷ್ಟ ಆಯಿತಾ? ಉಪ್ಪಿಟ್ಟು ತಿಂತಾಯಿದ್ದೀನಿ, ಬಿಸಿ ಬಿಸಿ ಉಪ್ಪಿಟ್ಟು. ಅಲ್ಲೊಂದು ಇಲ್ಲೊಂದು ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಕುಟುಂಬ ಅಂತ ಹೇಳಿ ಬರ್ತದವೆ. ತಿನ್ಬೇಕಾದ್ರೆ ಎಷ್ಟು ಮಜಾ ಅನಿಸ್ತದೆ ಗೊತ್ತಾ, ಅದ್ರ ಮಜಾನೇ ಬೇರೆ. ಬಿಸಿ ಬಿಸಿ ಉಪ್ಪಿಟ್ಟು ತಿಂತಿದ್ದೀನಿ. ಬನ್ನಿ, ಟೇಸ್ಟ್ ಮಾತ್ರ ಚೆನ್ನಾಗಾಗೈತಿ. ಓಕೆನಾ? ನಿಮ್ಮದು ಏನು ನಾಷ್ಟ ಅಂತ ಹೇಳಿ ಕಮೆಂಟ್ ಹಾಕಿ ಅಂದಿದ್ರಿ. ಹಾಕ್ತಿರಲ್ಲ, ಹಾಕ್ಬೇಕಾ ಮತ್ತೆ? ಬನ್ನಿ. ನಮ್ಮ ಕಂಚ ಅಂದ್ರೆ ಫುಲ್ಲು ನಿಜ. ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟೈತೆ ಫ್ರೆಂಡ್. ನಾಷ್ಟ ಮಾಡಿ ಸಿಗ್ತೀನಂತೆ. ನೋಡಿ ಫ್ರೆಂಡ್ಸ್, ನಮ್ಮ ಬಂಗಾರಿ ಹೆಂಗೆ ಮುಕ್ಕೊಂಡತ್ತೀವಿ. ಒಂದು ಸಿಂಹಾಸನದ ಮೇಲೆ ಹಾಯಾಗಿ ಮಲಗಿದ್ದಾನೆ. ಚೋಗ್ಲಾಡಿ ಚುಬ್ಬಿ, ನೀನು ಹೊರಗೆ ಹಾಕ್ತೀನಿ. ಚುಬ್ಬಿ ನಿನ್ನ ಹೊಡಿತೀನಿ ಸುಬ್ಬಿ. ನಮ್ಮ ಪಪ್ಪ ಶಾಣೆ. ಪಪ್ಪ ಎಂಥ ಬಂಗಾರಿ ಇದು, ಎಷ್ಟು ಶಾಣೆ ಐತಿದು ಗೊತ್ತಾ ಫ್ರೆಂಡ್ಸ್? ನನ್ನ ಬುಜ್ಜಿ ಬೇಬಿ ಬಂಗಾರಿ. ಬಂಗಾರ ತೋಳು ಅಮ್ಮ ಕುಟ್ಟಿ ಚೋಗಲಾಡಿ ಚುಬ್ಬ್ಯಾರ. ಎದ್ದಾಡಿ ಬಂಗಾರಿ, ಅಮ್ಮ ಕುಟ್ಟ್ಯಾರ. ನಾ ಹೋಗ್ಲಾ? ಬಾಯ್. ನೀರು ಬೇಡ, ನೀನು ಹೇಳಿದ ಮಾತು ಕೇಳಲ್ಲ ನನಗೆ. ನೀನು ಬೇಡ, ಹೋಗ್ತೀನಿ ತಗೋ ನಾನು. ಬಾಯ್. ಬರ್ತೀಯ ಪಪ್ಪ? ಚಾಂಪ್ ಕರ್ಕೊಂಡು ಹೋಗ್ಲಾ? ಚಾಂಪಿಗೆ ಕೊಡ್ಲಾ ಏನಾರ ಬಿಸ್ಕಿಟು? ಬೇಡ ನಿನಗೆ? ಆಯ್ತು ತಗೋ, ಹೋಗ್ತೀನಿ. ಬಾಯ್ ಬಾಯ್. ಹೋದ್ರು ಹೋಗು ನೀನು ಅಂತಾನೆ, ಕೇರೇ ಮಾಡಲ್ಲ ಫ್ರೆಂಡ್ಸ್. ಇಷ್ಟು ಶೇಂಗಾನ ಇಷ್ಟು ಸುಲಿದ್ದೆ ನಾನು. ಸನಿದಕ್ಕಿಬ್ಬರು ಸೇರಿ ಸುಲ್ಕೊಂಡಿದ್ದೀನಿ. ಮತ್ತು ಇದು ಒಂದು ಬಾಕ್ಸು ಫುಲ್ ತುಂಬೈತೆ. ಖಾಲಿ ಇದ್ದಾಗಲ್ಲ ಸುಮ್ಮನೆ ಖಾಲಿ ಕುಂದ್ರದೇನಂತ ಹೇಳಿ ಇಷ್ಟೆಲ್ಲ ಸುಲ್ಕೊತೀನಿ. ಅಕ್ಕನ ಕರ್ಕೊಂಡು, ಅಕ್ಕ ಪಾಪ ಬಾ ಸುಲಿಯೋನ ತೊಗೊಂಬಾ ಅಂತಾಳೆ. ಇದ್ರ ಚೀಲ ಇನ್ನು ಇಷ್ಟೈತೆ. ಖಾಲಿ ಇದ್ದಾಗಲ್ಲ ಒಂದೊಂದು ಬುಟ್ಟಿ ಹಾಕ್ಕೊಂಡೋಗಿ ಅಲ್ಲಿ ಕೂತ್ಕೊಂಡು ಸುಲ್ಕೊಂಡು ಬರ್ತೀನಿ. ಅಂದರೆ ಏನಾದರೂ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ಪುಡಿ ಚಟ್ನಿ ಆಗಲಿ, ಏನಾದರೂ ಸ್ವೀಟ್ ಆಗಲಿ, ಏನಾದರೂ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಂತೆ. ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.